ನಮಸ್ಕಾರ ವೀಕ್ಷಕರೇ, DMS ವಾಯ್ಸ್ಗೆ ಸ್ವಾಗತ. ನಾನು ನಜೀರ್ ಅಹಮದ್ ಚೋರ್ಗಸ್ತಿ. ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸನ್ಮಾನ್ಯ ಶಾಸಕುಲ ಶ್ರೀ CS ನಾಡಗೌಡ ಅಪ್ಪಾಜಿ ತಾಳಿಕೋಟಿ ಪ್ರಜಾಸೌಧ ಪಟ್ಟಣದಲ್ಲಿಯೇ ಕಟ್ಟಡವನ್ನು ನಿರ್ಮಿಸಿ ತಾಲೂಕಿನ ಎಲ್ಲ ನಾಗರಿಕರಿಗೆ ಅನುಕೂಲ ಮಾಡಿಕೊಡಲು ಮನವಿ ಪತ್ರ ಸಲ್ಲಿಸಲಾಯಿತು. ವರದಿ ನಜೀರ್ ಅಹಮದ್ ಚೋರ್ಗಸ್ತಿ, DMS ನ್ಯೂಸ್, ತಾಳಿಕೋಟಿ. ನಮ್ಮ ಕರೆಗೆ ಹೋಗೋದು ಬಂದಿರತಕ್ಕಂತಹ ಜನಪ್ರಿಯ ಶಾಸಕರು, ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂತಹ ಸನ್ಮಾನ್ಯ CS ನಾಡಗೌಡ ಅಪ್ಪಾಜಿ ಸಾಹೇಬರನ್ನ ಈ ತಾಳಿಕೋಟಿ ತಾಲೂಕು ಹೋರಾಟ ಸಮಿತಿ ವತಿಯಿಂದ ಮೊಟ್ಟಮೊದಲಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇನ್ನೋರ್ವ ಹಿರಿಯರು ಕಾಂಗ್ರೆಸ್ನ ಮುಖಂಡರು, ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂತಹ ಶ್ರೀ PS ಪಟೇಲ್ ಯಾಳಿ ಸಾಹೇಬರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೀನಿ. ಅವರಿವರೇ ಎಲ್ಲ ಪತ್ರಿಕಾ, ಅದೇ ರೀತಿ ನಮ್ಮ ಹೋರಾಟ ಸಮಿತಿಯ ಕಾರ್ಯಾಧ್ಯಕ್ಷರು ಆಗಿರ್ತಕ್ಕಂತಹ ಶ್ರೀ RS ಪಾಟೀಲ್ ಕೂತ್ಕೊಳ್ಳ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸ್ತಾ, ಅದೇ ರೀತಿ ನಮ್ಮ ತಾಲೂಕಿನ ಹೋರಾಟ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಕಾಶಿನಾಥ್ ಮುರಾಳ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅದೇ ರೀತಿ ತಾಲೂಕು ಹೋರಾಟ ಸಮಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ಮುತ್ತಪ್ಪ ಚಂದ್ರಪುರ ಕನ್ನಡರು ಕೂಡ ಈ ಸಂದರ್ಭದಲ್ಲಿ, ಅದೇ ರೀತಿ ಮಾಸೂಮ್ ಸಾಬ್ ಕೆಂಬಾವಿಯವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ, ಅದೇ ರೀತಿ ಇನ್ನೋರ್ವ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮೈಬೂಬ್ ಚೋರ್ಗಸ್ತಿ ಅವರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ, ಅದೇ ರೀತಿ ಉಪಾಧ್ಯಕ್ಷರು ಆಗಿರ್ತಕ್ಕಂತಹ ವಿಜಯ್ ಸಿಂಗ್ ಅಜಯ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ, ಅದೇ ರೀತಿ ಇನ್ನೋರ್ವ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ಪ್ರಸಾದ್ ತಂಗ್ರಿಗ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ, ಅದೇ ರೀತಿ ಇನ್ನೋರ್ವ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಮುರುಗಪ್ಪ ಸಕ್ಷೇತಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ, ನಮ್ಮ ಹೋರಾಟ ಸಮಿತಿಯ ಗೌರವಾಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ SP ಕಟೀಲ್ ಸಾಹೇಬರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ, ಅದೇ ರೀತಿ ತಾಲೂಕು ಹೋರಾಟ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ದಾಸರ್ ಸಿಂಗ್ ಮನಗೂಳಿ ಅವರನ್ನು ಈ ಸಂದರ್ಭದಲ್ಲಿ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತಿಸ್ತಾ, ಅವರಿವರಲ್ಲದೆ ಎಲ್ಲ ಹೋರಾಟ ಸಮಿತಿಯ ಪದಾಧಿಕಾರಿಗಳಿಗೆ ಹಾಗೂ ಇಲ್ಲಿ ಸೇರಿರ್ತಕ್ಕಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ತಾಲೂಕು ಹೋರಾಟ ಸಮಿತಿ ವತಿಯಿಂದ ತುಂಬ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ತಾಳಿಕೋಟೆ ತಾಲೂಕಾಗಿ ಸುಮಾರು 10 ವರ್ಷ ಗತಿಸಿದ್ರು ಕೂಡ ತಾಲೂಕು ಕಚೇರಿಗಳ ಇಲ್ಲದೆ ಸಂದರ್ಭದಲ್ಲಿ ಈಗ ತಾಳಿಕೋಟೆ ತಾಲೂಕಿಗೆ ಪ್ರಜಾಸೌಧ ನಿರ್ಮಾಣ ಆಗಿರುವುದು ನಮ್ಮೆಲ್ಲರಿಗೂ ಕೂಡ ತಿಳಿದಿರತಕ್ಕಂಥ ವಿಷಯ. ಆ ವಿಷಯದಲ್ಲಿ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕಾಗಿತ್ತು ಮತ್ತು ಹೆಮ್ಮೆಯನ್ನು ಕೂಡ ಪಡ್ತೇವೆ. ಆದರೆ ನಾವು ವಿನಂತಿಸಿಕೊಳ್ಳೋದೇನಂದ್ರೆ ಮಾನ್ಯ ಶಾಸಕರಿಗೆ, ಅದು ತಾಳಿಕೋಟೆಯಿಂದ ಸುಮಾರು 4 ಕಿಲೋಮೀಟರ್ ಅಂತರದಲ್ಲಿ ಪ್ರಜಾಸೌಧ ನಿರ್ಮಾಣ ಅಂದರೆ ತಾಳಿಕೋಟೆ ಮತ್ತು ಸುತ್ತಮುತ್ತಲ ಹಳ್ಳಿ ಜನರಿಗೆ ಅದರಿಂದ ತೊಂದರೆ ಆಗುತ್ತದೆ. ಅದನ್ನ ಜಾಗವನ್ನ ಪರಿಶೀಲನೆ ಮಾಡಿ ಇದ್ದ ಸ್ಥಳದಲ್ಲಿ ಅಥವಾ ತಾಲೂಕು ತಾಳಿಕೋಟೆಯಲ್ಲಿ ಏನು ನಿಯರೆಸ್ಟ್ ಬಸ್ ಸ್ಟ್ಯಾಂಡ್ನಿಂದ ಒಂದು 500 ಮೀಟರ್ ಅಥವಾ 1000 ಮೀಟರ್ ಅಂತರದಲ್ಲಿ ಈ ಪ್ರಜಾಸೌಧ ನಿರ್ಮಾಣ ಆದರೆ ನಮ್ಮೆಲ್ಲರಿಗೂ ಕೂಡ ಅದು ಒಳ್ಳೆಯದು ಅಂತ ಹೇಳಿ, ಮತ್ತೆ ಮುಂದಿನ ವಿದ್ಯಾರ್ಥಿಗಳಿಗಾಗಿರ್ಬೋದು, ಆಗಿರ್ಬೋದು, ಬೇರೆ ಬೇರೆ ಸೌಲಭ್ಯಗಳನ್ನ ತೆಗೆದುಕೊಳ್ಳುತ್ತಿರತಕ್ಕಂತಹ ಎಲ್ಲ ಪ್ರತಿನಿಧಿಗಳಿಗೂ ಕೂಡ ತಾಳಿಕೋಟೆಯಲ್ಲೇ ಪ್ರಜಾಸೌಧ ಆದ್ರೆ ಸೂಕ್ತವಾಗಿರುತ್ತದೆ ಅಂತ ಹೇಳಿ ಇವತ್ತು ತಾಲೂಕು ಹೋರಾಟ ಸಮಿತಿ ವತಿಯಿಂದ ನಾವೆಲ್ಲರೂ ಕೂಡ ಮನೆ ಸೇರಿ ಆ ಹೋರಾಟ ಏನು ಪ್ರಜಾಸೌಧ ಆಗಿದೆ ಅದನ್ನ ಮಾನ್ಯ ಶಾಸಕರು ಬಹಳ ಗಂಭೀರವಾಗಿ ಪರಿಗಣನೆ ತೆಗೆದುಕೊಂಡು ಏನು ಇಲ್ಲಿಂದ ನಮ್ಮ ಉದ್ಯಮಗಳಿಗೆ ಹೋದ್ರೆ 50 ರೂಪಾಯಿ ಬರುತ್ತಾ 50 ರೂಪಾಯಿ ಆಗ್ತೈತಿ ಸಾಹೇಬ್ರೆ, ಇಲ್ಲಿಂದ ನಾವು ಅಲ್ಲಿಗೆ ಹೋಗ್ಬೇಕು, ಅಲ್ಲಿಂದ ಇಲ್ಲಿಗೆ ಹೋಗ್ಬೇಕಂದ್ರೆ 200 ರೂಪಾಯಿ ಆಗ್ತದೆ. ಮತ್ತು ಅದು ವಿದ್ಯಾರ್ಥಿಗಳಿಗೆ ಅಥವಾ ಮಹಿಳೆಯರಿಗೆ ಆ ವಿಧಾನಸೌಧ ಅಲ್ಲಿ ಪ್ರಜಾಸೌಧ ಅಲ್ಲಿ ಆದರೆ ಬಹಳ ತೊಂದರೆ ಆಗ್ತದೆ ಅನ್ನೋ ದೃಷ್ಟಿಯಿಂದ ಇವತ್ತು ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿಯವರು ಮೊನ್ನೆ ಒಂದು ಸಾಂಕೇತಿಕವಾಗಿ ಧರಣಿ ಹೋರಾಟವನ್ನು ಮಾಡಿ ಮಾನ್ಯ ತಹಸೀಲ್ದಾರ್ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಕಂದಾಯ ಸಚಿವರಿಗೆ ಮನವಿಯನ್ನ ಸಲ್ಲಿಸಿದ್ವಿ ಸಾಹೇಬ್ರೆ. ಆ ನಿಟ್ಟಿನಲ್ಲಿ ಇವತ್ತು ತಾಳಿಕೋಟೆ ಜನರ ಹಿತದೃಷ್ಟಿಯಿಂದ, ತಾಳಿಕೋಟೆ ಸುತ್ತಮುತ್ತಲಿನ ಜನರ ಹಿತದೃಷ್ಟಿಯಿಂದ ಆ ಪ್ರಜಾಸೌಧಕ್ಕೆ ಏನು ಜಾಗ ಅಲಾಟ್ಮೆಂಟ್ ಆಗಿದೆ ಅದನ್ನ ಕೂಡಲೇ ರದ್ದುಪಡಿಸಿ ತಾಳಿಕೋಟೆ ಒಳಗಡೆ ಪ್ರಜಾಸೌಧ ನಿರ್ಮಾಣ ಆಗುವ ನಿಟ್ಟಿನಲ್ಲಿ ತಾವು ಕ್ರಮ ಕೈಗೊಳ್ಳಬೇಕು ಮತ್ತು ಅದು ಪರಿಶೀಲನೆ ಮಾಡಬೇಕಂತೇಳಿ ನಾನು ತಾಲೂಕು ಹೋರಾಟ ಸಮಿತಿ ವತಿಯಿಂದ ಪ್ರಾಸ್ತಾವಿಕವಾಗಿ ನಾನು ಮಾನ್ಯ ಶಾಸಕರಿಗೆ ವಿನಂತಿ ಮಾಡ್ಕೋತೀನಿ. ಮೊದಲ ಅದರ ಬಗ್ಗೆ
ಕೇಸ್ನಾಗ ಎಲ್ಲರೇ ನೀವು ಕೊಡೋರು ಯಾರು ಸಿಗ್ತಾರೆ ಆಮೇಲೆ ತಕರಾರು ಮಾಡೋದಿಲ್ಲ ಕೊಡ್ರಿ ಒಂದು 3 ಎಕರೆ ಕೊಡ್ರಿ ಅದಕ್ಕೆ ಟೈಮ್ ಇಲ್ಲ ನನಗೆ ಎಷ್ಟೊತ್ತಿದ್ರು ಈ ವಾರ 10 ದಿವಸ ಒಳಗಡೆ ನೀವು ಖರೀದಿ ಹಾಕೊಡ್ರಿ 3 ಎಕರೆ ಕೊಡ್ರಿ ನಾನೇ ಬೇಡ ಇದು 2 ಎಕರೆ ಫ್ರೀ ಕೊಟ್ಟಿದ್ದಾರೆ ಅದಕ್ಕೆ CA ಸೈಟ್ ಹಚ್ಚಿದೆ ಆ CA ಸೈಟನ್ನ ನಾಳೆ ಗೌರ್ಮೆಂಟಿಗೆ ಕಳಿಸಿ ಮತ್ತು ಅದರ ಒಂದು ಸುಮಾರು ಒಂದು 22 ಜನ 21 ಇದೆ ಆ CA ಸೈಟ್ ಕೂಡ ಇದಕ್ಕೆ ಮರ್ಜು ನಾವು ಆ ರೀತಿಯಾಗಿ ಹೇಳಿದ್ವಿ ನೀವು ಅನುಕೂಲ ಮಾಡಿಕೊಡ್ಬೇಕು ಆಮೇಲೆ ಈ ಪ್ಲಾನ್ ಅನ್ನ ಹೋಗಿ DC ಅವರು ಕೂಡ ಡಿಸ್ಕಸ್ ಮಾಡ್ತಾರೆ ಒಂದ್ಸಲ ಡಿಸ್ಕಸ್ ಆ DC ಅವರು ಇವ್ರಿಗೆ ಹೇಳಿದ್ರಂತ ನೋಡಪ್ಪ ಈಗ ಎಷ್ಟೊತ್ತಿದ್ರು ನಮಗೆ 50 ಕೋಟಿ ಕೊಡಬೇಕು ನಾಳೆ ನಮ್ಮ ದಸರಾ ಕಚೇರಿ ಬರಕ್ಕೆ ಹೋಗಲಿಕ್ಕೆ ವಾಹನಗಳನ್ನು ಫ್ರೀಯಾಗಿ ಒಂದು 50 ಕೋಟಿ ರೋಡ್ ಮಾಡಬೇಕು ಇವ್ರ ಮೊದಲ ಒಂದು 30 ಕೋಟಿ ರೋಡ್ ಪ್ಲಾನ್ ಆಗಿತ್ತು ಅದನ್ನು ಚೇಂಜ್ ಮಾಡಿ 50 ಫೀಟ್ ಚೇಂಜ್ ಮಾಡಿ 50 ಫೀಟ್ ರೋಡ್ ಸೊ 50 ಫೀಟ್ ರೋಡ್ ಕೊಟ್ಟಾಗ ಆಟೋಮೆಟಿಕ್ಲಿ ಇವ್ರಿಗೆ ಏನಾಗಿದೆ ಅಂದರೆ ಇವ್ರಿಗೆ ಇನ್ನೂ ಹೆಚ್ಚು ಲಾಸ್ ಇದೆ ನಾನು ಅವ್ರ ಪರವಾಗಿ ಇವ್ರ ಪರವಾಗಿ ಮಾತಾಡಲ್ಲ ಅಂತ ಪ್ರಶ್ನೆ ಇಲ್ಲ ನಾನು ಇವತ್ತು ಹೇಳ್ತೀನಿ ಯಾರಾದ್ರೆ ನಿಮ್ಮಲ್ಲಿ ಇದ್ರೆ ಹೇಳ್ರಿ ಯಾರನ್ನ ಕೊಡೋರು ಇದ್ರೆ ಹೇಳ್ರಿ ನನಗೇನು ಅಭ್ಯಂತರ ಇಲ್ಲ ಭಾಳ ವಿಚಾರ ಮಾಡಿ ಇಲ್ಲಿ ಗ್ರಾಮದಲ್ಲಿ ಅದ್ರದ್ದು ಹೇಳಿಲ್ಲ ಅದ್ರದ್ದು ವಿಚಾರ ಮಾಡಿದ್ವಿ ಕ್ರಿಮಿನಲ್ ಆರ್ಡರ್ ಆಫ್ ಫಾಲ್ಟಿ ಇದೆ ಕ್ರಿಮಿನಲ್ ಆರ್ಡರ್ ಆಫ್ ಫಾಲ್ಟಿ ಯಾವಿಗೆ ಕೊಡಕ್ಕೆ ಬರೋದಿಲ್ಲ 137ಕ್ಕೆ ಒಬ್ಬ ವ್ಯಕ್ತಿಗೆ ಕ್ರಿಮಿನಲ್ ಆರ್ಡರ್ ಹೇಗಾಗ್ತದೆ ಸೀಲಿಂಗ್ ಔಟರ್ ಲಿಮಿಟ್ ಇಸ್ 54 acres ಅದನ್ನು ನಿಮ್ಗೆ ಗೊತ್ತು 137 ಒಬ್ಬ ವ್ಯಕ್ತಿ ಆರ್ಡರ್ 40 ಇದ್ದಂತ ಆರ್ಡರ್ನೇ ಸರ್ಕಾರ ಏನಾದ್ರೆ ನಾವು ಮುಂದುವರೆದು ನಾವು ಕಾರ್ಬಾರ್ ಮಾಡಿದ್ವಿ ನಾಳೆ ದಿವಸ ಇದು ಇಷ್ಟು ನಮಗೆ ಟ್ರೈ ಮಾಡ್ತಾರೆ ಅದ್ರ ಬಗ್ಗೆ ನೀವು ಆಲೋಚನೆ ಮಾಡಬೇಕಲ್ಲ ಆಮೇಲೆ 84 ಆರ್ಡರ್ ತೋರಿಸ್ತಾರೆ 84 ಕ್ರಿಮಿನಲ್ ಆರ್ಡರ್ ತೋರಿಸ್ತಾರೆ ಆಗ ಆರ್ಡರ್ ಕಾಪಿ ಕ್ರಿಮಿನಲ್ ಆರ್ಡರ್ ಕಾಪಿ 84 ಇರಲೇ ಇಲ್ಲ ನನಗೆ ನಾಲೆಜಿಗೆ ಬಂದಿತ್ತು ನನಗೆ 99 ಆದ್ಮೇಲೆ ಕೂಡ ಆ ಲ್ಯಾಂಡಿನ ವಿಷಯಕ್ಕಾಗಿ ನೋಡಿದಾಗ ಅಲ್ಲಿ ಡಿಸ್ಪ್ಯೂಟ್ ಇತ್ತಿಲ್ಲ ಪ್ರೈವೇಟ್ ಟೆನೆಂಟ್ ಇದ್ದವು ಹೆಂಗ್ ಆರ್ಡರ್ ಆಗ್ತದ್ದು ಪೇಪರ್ ಹೆಂಗ ಒಬ್ಬನ ಹೆಸರಲ್ಲಿ 135 ಕೊಡ್ತಾರೆ ನನ್ನ ಪ್ರಕಾರ ಎಂಟೈರ್ಲಿ ಶುಡ್ ಬೆಸ್ಟ್ ವಿತ್ ಗವರ್ಮೆಂಟ್ 137 ಸರ್ಕಾರ ಕೊಡೋದು 137 ಎಕರೆ ಕೂಡ ಸರ್ಕಾರ ಕೊಡೋದು ಇದು ಮಾಡಕ್ಕೆ ಬರೋದಿಲ್ಲ ಆಯ್ತು ಫಸ್ಟ್ ಆಫ್ ಫಸ್ಟ್ 54 ಎಕರೆ ಹೋಗಿ 70 ಎಕರೆ ಚಿಲ್ಲರ್ ಸರ್ಕಾರ ಅವ್ರಿಗೆ ಗೊತ್ತಿಲ್ಲ ನಮ್ಮಲ್ಲಿ ಲೋಕಲ್ ಸಮೀಪ ಇಲ್ಲ ಅಂತ ಎಲ್ಲಾರ್ದಲ್ಲಿ ಪ್ರಯತ್ನ ನಾವು ಹೇಳಿದ್ದೇವೆ ಸ್ವಲ್ಪ ಜನ ನಿಮ್ಮ ಇದ್ರಿಗೆ ಮಾತಾಡಲಾರದು ಬಂದಿಲ್ಲ ಅದಕ್ಕೆ ನಾವು ಏನು ಬಂದಿವಿ ಅಂದ್ರೆ ನಿಮ್ಮ ಮನವಿ ಸಂಪೂರ್ಣ ತಾಳಿಕೋಟಿಗೆ ಜೇವರಿಗೆ ಏನಿತ್ತು ಜೇವರಿಗೆ ಎಲ್ಲಿತ್ತು ಈಗ ಸಿಟ್ಟಿನ ಜೇವರಿಗೆ ತಹಸೀಲ್ದಾರ್ ಕಚೇರಿ ಆಗೈತಲ್ಲ ಜೇವರಿಗೆ ಮೊದಲು 4 ಕಿಲೋಮೀಟರ್ ಊರು ಬಿಟ್ಟು ಜೇವರಿಗೆ ಎಲ್ಲಿದೆ ಬಸವಬಾಯಿ ಒಳಗೆ ಎಲ್ಲಿದೆ ಈಗ ಕೃಷಿ ಒಳಗೆ ಆ ಟೈಮ್ನಾಗ ಅಜ್ಜಾಚವರು ಕೂಡ ಅವ್ರು ಬಂದಿದ್ರು ಅಂತ ಹೇಳ್ಕೊಂಡು ಲಾಸ್ಟಿಗೆ ಅವ್ರು ಏನಾದ್ರು ಕೊರೋನಾ ಸಚಿವರು ಅದೊಂದು ಒಳಗೆ ಬರಂಗಿಲ್ಲ ಸರ್ ಗ್ರಾಮ ಪಂಚಾಯತ್ ಇದ್ದಾಗ ತುಂಬ್ಯಾರ ಈಗ ಮುನ್ಸಿಪಾಲ್ಟಿ ಆಗ್ಯಾರ ಆದರೆ ಯಾವುದೇ ದಾಖಲಾತಿ ಕೂಡ ನಮ್ಗೆ ಬಂದಿಲ್ಲ ಹಿಂಗಾಗಿ ನಮ್ಗೆ ಕೊಡಕ್ಕೆ ಬರೋದಿಲ್ಲ ಅಂತ ನಾವು ಕೊರೋನಾ ಸಚಿವರು ಹೇಳಿದವರು ಆ ಟೈಮ್ನಾಗ ಏನಾದ್ರು ಅವರು ಲಾಸ್ಟಿಗೆ ಒಂದು ಆಸರೆ ಹುಡುಗಿ ಹಾಕೊಂಡು ಅಂತ ಹೇಳಿ ಕಳಿಸಿದವರು ಈಗ ಆಲ್ರೆಡಿ ಆ ಜಡ್ಜರು ತಿಳ್ಕೊಂಡಾರೆ ಈಗ ನಿಮಗೆ ಆದಂತ ಈ ಉದ್ದೇಶಕ್ಕಾಗಿ ಒಂದು ಜಾಗ ಬೇಕಾಗಿದೆ ಅಂತ ಹೇಳಿ ಸಾರ್ವಜನಿಕ ಪ್ರಕಟಣೆ ಆ ಸಂಬಂಧಪಟ್ಟಂತ ಇಲಾಖೆಯಲ್ಲಿ ಯಾವಾಗ ಯಾರ
ಅದು ದೂರ ಆಗ್ತದೆ ರಿಸಲ್ಟ್ CS ನಾಡಗೌಡ ಅಪ್ಪಾಜಿ ಸಾಹೇಬರಿಗೆ ಶಾಸಕರು ಮುದ್ದೇಬಾಳ ಅಧ್ಯಕ್ಷರು ಹಾಗೂ ಅಧ್ಯಕ್ಷರು ಆರ್ಥಿಕ ನಿಗಮ ಬೆಂಗಳೂರು ಕರ್ನಾಟಕ ಸರ್ಕಾರ ಇವರಿಗೆ ವಿಷಯ ಈಗಾಗಲೇ ಮೈಲೇಶ್ವರ ಗ್ರಾಮದಲ್ಲಿ ನಿಗದಿಪಡಿಸಿರುವ ಪ್ರಜಾಸೌಧದ ಸ್ಥಳವನ್ನು ರದ್ದುಗೊಳಿಸಿ ತಾಳಿಕೋಟಿ ಪಟ್ಟಣದಲ್ಲಿ ಪ್ರಜಾಸೌಧ ಕಟ್ಟಡವನ್ನು ನಿರ್ಮಿಸಿ ತಾಲೂಕಿನ ಎಲ್ಲ ನಾಗರಿಕರಿಗೆ ಅನುಕೂಲ ಮಾಡಿಕೊಡಲು ಮನವಿ ಮಾನ್ಯರೇ, ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ತಾಳಿಕೋಟಿ ಪಟ್ಟಣದಲ್ಲಿ ನೂತನವಾಗಿ ಪ್ರಜಾಸೌಧ ಕಟ್ಟಡವನ್ನು ನಿರ್ಮಿಸಲು ಸ್ಥಳೀಯ ತಾಳಿಕೋಟೆ ಎಲ್ಲ ಬಿಟ್ಟು ಸುಮಾರು 4 ಕಿಲೋಮೀಟರ್ ದೂರ ಇರುವ ಮೈಲೇಶ್ವರ ಗ್ರಾಮದಲ್ಲಿ ಸ್ಥಳವನ್ನು ವಿಶೇಷವಾಗಿ ತೊಂದರೆಗೆ ಒಳಪಡುತ್ತಾ ಪ್ರಜಾಸೌಧ ದೂರದಲ್ಲಿ ನಿರ್ಮಾಣವಾದರೆ ಅಲ್ಲಿಗೆ ಹೋಗಿ ಬರಲು ಹಿರಿಯ ನಾಗರಿಕರು ಅಂಗವಿಕಲ ಮಹಿಳೆಯರು ಸಾರ್ವಜನಿಕ ಪ್ರದಾನ ನಡೆಸಬೇಕಾಗುತ್ತದೆ. ಕಾರಣ ಪಟ್ಟಣದಲ್ಲಿ ಇರುವ ಪ್ರವಾಸಿ ಮಂದಿರ, ಹಳೆ ಜಾಕ್ವೆಲ್, ಹಳೆ ಪುರಸಭೆ ಕಚೇರಿ ಜಾಗ, ಹಳೆ ಕೆಪಿ ಹಾಗೂ ಡಿಎಲ್ಪಿ ರಸ್ತೆ ಸೇರಿದಂತೆ ಸಾಕಷ್ಟು ಪಟ್ಟಣದಲ್ಲಿ ಸೂಕ್ತ ಸ್ಥಳಾವಕಾಶವಿದೆ. ಕಾರಣ ಪ್ರಜಾಸೌಧದ ಕಟ್ಟಡವನ್ನು ಸ್ಥಳೀಯ ತಾಳಿಕೋಟೆ ಪಟ್ಟಣದಲ್ಲಿ ನಿರ್ಮಿಸಿಕೊಡಬೇಕೆಂದು ಹಾಗೂ ಮೈಲೇಶ್ವರ ಹತ್ತಿರ ತೆಗೆದುಕೊಂಡ ಸ್ಥಳ ರದ್ದು ಮಾಡಬೇಕೆಂದು ತಮ್ಮಲ್ಲಿ ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿ ಹಾಗೂ ತಾಳಿಕೋಟೆ ತಾಲೂಕಿನ ಸುತ್ತಮುತ್ತಲಿನ ನಾಗರಿಕ ಪರವಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಧನ್ಯವಾದಗಳೊಂದಿಗೆ ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿ ವತಿಯಿಂದ ಮನವಿ ಸಲ್ಲಿಸುತ್ತೇವೆ. ಸರ್ವೆ ನಂಬರ್ ತಾಳಿಕೋಟೆ ಮೈಲೇಶ್ವರ ಅಲ್ಲ, ಯಾಕಂದ್ರೆ ಮನವಿ ಒಳಗಡೆ ನಮ್ಮ ಚಾನೆಲ್ DMS ನ್ಯೂಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.